ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ ಇದರ ಪ್ರವರ್ತಕರು, ಸಮಾಜಮುಖಿ ಚಿಂತಕರು, ಉಡುಪಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಹಾಗೂ ದಸರಾ ಮಹೋತ್ಸವದ ಗೌರವ ಸಲಹೆಗಾರರಾಗಿರುವ ಮೊಗವೀರ ಸಮಾಜದ ಮುಂದಾಳು ಮಹಾದಾನಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ 69ನೇ ಹುಟ್ಟುಹಬ್ಬದ ಪ್ರಯುಕ್ತ ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಮಂಗಳೂರು ಹಾಗೂ ಮಂಗಳೂರಿನ ಎಂಐಒ ಆಸ್ಪತ್ರೆಯಲ್ಲಿ ಹಾಗೂ ಅತ್ತಾವರದ ಕೆಎಂಸಿ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಕ್ಯಾನ್ಸರ್ ರೋಗಿಗಳಿಗೆ ಸುಮಾರು 1 ಕೋಟಿ ರೂಪಾಯಿಗಳಿಗೂ ಮೀರಿದ ಸಹಾಯ ಹಸ್ತವನ್ನು ಡಿಡಿ ಮೂಲಕ ಡಾಕ್ಟರ್ ನಾಡೋಜ ಜಿ ಶಂಕರ್ ಅವರ ಸುಪುತ್ರಿ ಶಾಮಿಲಿ ನವೀನ್ ಅವರು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಎಸ್ಕೆ ಆನಂದ್, ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಅಧೀಕ್ಷಕರು ಆಗಿರುವ ಡಾಕ್ಟರ್ ಶಿವಪ್ರಕಾಶ್, ವೈದ್ಯಾಧಿಕಾರಿ ಡಾಕ್ಟರ್ ಸುಧಾಕರ್, ಡಾಕ್ಟರ್ ಅನ್ನಯ್ಯ ಕುಲಾಲ್ ಹಾಗೂ ಮಾನವ ಹಕ್ಕುಗಳ ಭಾರತೀಯ ಮಹಾಮೈತ್ರಿ ಸ್ಥಾಪಕ ಅಧ್ಯಕ್ಷರಾದ ಕೊಲ್ಲಾಡಿ ಬಾಲಕೃಷ್ಣ ರೈ, ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಬಿ ಶೇಷಪ್ಪ ಬಾಂಬಿಲ ಮತ್ತು ರತನ್ ಶೆಟ್ಟಿ ಉಪಸ್ಥಿತರಿದ್ದರು. ಜಿ ಶಂಕರ್ ಜಿ ಅವರಿಗೆ 69 ವರ್ಷ ತುಂಬಿದೆ. ಅವರಿಗೆ ದೇವರು ಇನ್ನೂ ಆಯುಷ್ಯ ಕೊಡಲಿ ಮತ್ತು ಒಂದು ಆರೋಗ್ಯ ಕೊಡಲಿ ಅಂತ ಕೇಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯನ್ನು ಕೊಡ್ತಾ ಇದ್ದೇನೆ. ಅವರು ಮಾಡಿರೋ ದಾನ ಧರ್ಮ ಅವ್ರನ್ನ ಎಲ್ಲೋ ತೊಗೊಂಡೋಗಿದೆ. ನಮ್ಮ ತೀರ್ಥಹಳ್ಳಿ ನನ್ನ ಆಸ್ಪತ್ರೆ ಇನ್ಚಾರ್ಜ್ ಇದ್ದಾಗಲೂ ಕೂಡ ಸಾಕಷ್ಟು ದಾನ ಮಾಡಿದರು. ನಮ್ಮ ವೆನ್ಲಾಕ್ ಹಾಸ್ಪಿಟ್ಲಿಗೂ ಕೂಡ ರೆಗ್ಯುಲರಾಗಿ ಅವ್ರು ದಾನ ಮಾಡ್ತಾಯಿದ್ದಾರೆ. ಕ್ಯಾನ್ಸರ್ ಪೇಷಂಟ್ಗಳಿಗೆ ವರ್ಷ ಅವರಿಗೆ ದುಡ್ಡು ಕೊಡೋದು ಮತ್ತು ಡಯಾಲಿಸಿಸ್ ಪೇಷಂಟ್ಗಳಿಗೆ ದುಡ್ಡು ಕೊಡೋದು ಒಳ್ಳೆ ಕೆಲಸ. ಅದನ್ನೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ. ನಾನು ಈ ಥರ ದಾನಿಗಳನ್ನು ನಾನು ನೋಡೂ ಇಲ್ಲ ನನ್ನ ಜೀವನದಲ್ಲಿ. ಇಷ್ಟೊಂದು ದಾನ ಮಾಡೋದ್ರಲ್ಲಿ ಇಷ್ಟೊಂದು ಆಸಕ್ತಿ, ಇಷ್ಟೊಂದು ಇದು ನಾನು ನೋಡೇ ಇಲ್ಲ. ಇದು ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಬೆಸ್ಟ್ ವಿಶಸ್ ಹೇಳ್ತೀನಿ.